ನೆಲಮಂಗಲದಲ್ಲಿ ಕುಖ್ಯಾತ ಕಳ್ಳ ಕೆರೆಯಲ್ಲಿ ಶವವಾಗಿ ಪತ್ತೆ. ಆಸ್ಪತ್ರೆಗೆ ದಾಖಲಾಗುವ ವೇಳೆ ಎಸ್ಕೇಪ್ ಆಗಿದ್ದವ ಸಾವು. ಸರಗಳ್ಳತನಕ್ಕೆ ಯತ್ನಿಸಿದ್ದ ಆರೋಪಿಯನ್ನ ಸಾರ್ವಜನಿಕರು ಹಿಡಿದು ಥಳಿಸಿ ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ರು. ಆದರೆ ಆಸ್ಪತ್ರೆಗೆ ಸಾಗಿಸುವಾಗ ತಪ್ಪಿಸಿಕೊಂಡಿದ್ದ ಆರೋಪಿಯೊಬ್ಬ ಇದೀಗ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ನಡೆದಿದೆ. ಮೃತನನ್ನು ಜಯಂತ್ ಅಲಿಯಾಸ್ ಬ್ಯಾಟರಿ ಜಯಂತ್ ಎಂದು ಗುರುತಿಸಲಾಗಿದೆ. ಕಳೆದ ಭಾನುವಾರ ಕುಲುವನಹಳ್ಳಿ ಗೇಟ್ ಬಳಿ ಜಯಂತ್ ಹಾಗೂ ಯತೀಶ್ ಸೇರಿ ವೃದ್ಧೆಯ ಮಾಂಗಲ್ಯ ಸರ ಕದಿಯಲು ಹೋಗಿ ಸಾರ್ವಜನಿಕರ ಕೈಗೆ ತಗಲಾಕೊಂಡಿದ್ದು, ಸ್ಥಳೀಯರು ಇಬ್ಬರನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಹಲ್ಲೆಯಿಂದ ಇಬ್ಬರು ಪ್ರಜ್ಞೆ ತಪ್ಪುತ್ತಿದ್ದಂತೆ ಆರೋಪಿಗಳನ್ನ ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯುವ ವೇಳೆ ಇಬ್ಬರು ಪರಾರಿಯಾಗಿದ್ರಂತೆ. ಆರೋಪಿಗಳು ಪರಾರಿಯಾದ ಬಳಿಕ ಪೊಲೀಸರು ಇಬ್ಬರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಆದರೆ ನಿನ್ನೆ ಸಂಜೆ ನೆಲಮಂಗಲ ತಾಲೂಕಿನ ಗೋವೇನಹಳ್ಳಿ ಕೆರೆಯಲ್ಲಿ ಜಯಂತ್ ಶವವಾಗಿ ಪತ್ತೆಯಾಗಿದ್ರೆ ಮತ್ತೋರ್ವ ಆರೋಪಿ ಯತೀಶ್ ನಾಪತ್ತೆಯಾಗಿದ್ದಾನೆ. ಇನ್ನು ವಿಷಯ ತಿಳಿದಿದ್ದಂತೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್, ಅಡಿಷನಲ್ ಎಸ್ಪಿ ಲಕ್ಷ್ಮೀನಾರಾಯಣ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಪ್ರತಿಕ್ರಿಯಿಸಿದ್ದು, ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕ ಸತ್ಯಾಂಶ ಗೊತ್ತಾಗಲಿದ್ದು, ನಾವು ಯಾರ ಪರವೂ ಇಲ್ಲ, ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಪ್ರಕರಣದಲ್ಲಿನ ಸತ್ಯಾಸತ್ಯತೆಗಳನ್ನ ಬಯಲಿಗೆಳೆಯುತ್ತೇವೆ ಎಂದು ತಿಳಿಸಿದ್ದಾರೆ. ಬಾಡಿ ಈ ಗೋವಿನಲ್ಲಿ ಕೆರೆಯಲ್ಲಿ ತೇಲಿದೆ. ಆತನ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ವಿಚಾರಣೆ ಮಾಡಬೇಕಾಗಿದೆ. ಜೊತೆಗೆ 112 ಸಿಬ್ಬಂದಿಗಳು, ಆಂಬ್ಯುಲೆನ್ಸ್ ಸಿಬ್ಬಂದಿಗಳೆಲ್ಲ ಸಹ ಈ ಸಂಬಂಧ ನಾವು ವಿಚಾರಣೆಗೊಳಪಡಿಸಿ ಪ್ರಕರಣ ತನಿಖೆಯನ್ನು ಕೈಗೊಳ್ಳಲಾಗ್ತದೆ. ಸೊ ಇದರ ಸಂಬಂಧ ಡೀಟೇಲ್ ತನಿಖೆ ಮಾಡಿ ವಿಚಾರಣಾ ವರದಿ ಕೊಡಿ ಅಂತೇಳಿ ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಲಕ್ಷ್ಮೀನಾರಾಯಣ ಅವರಿಗೆ ಈಗಾಗಲೇ ಸೂಚಿಸಿದ್ದೇನೆ. ಅವರು ಘಟನೆದ ಆರಂಭದಿಂದ ಇವತ್ತೇನು ಘಟನೆ ಆಗಿದೆ ಇಲ್ಲಿವರೆಗೂ ಸಂಪೂರ್ಣವಾಗಿ ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ಕೇಳಿದ್ದೀನಿ. ತನಿಖೆ ಹಂತದಲ್ಲಿದೆ. ಪೋಸ್ಟ್ಮಾರ್ಟಮು ಮಾಡಲಾಗ್ತದೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ. ಇಬ್ಬರು ವೈದ್ಯರನ್ನ ರಿಕ್ವೆಸ್ಟ್ ಮಾಡಿ ನಾವು PM ಮಾಡಿಸಿದ ನಂತರ ಕಾಸ್ ಆಫ್ ಡೆತ್ ಕೂಡ ನಮಗೆ ಗೊತ್ತಾಗ್ತದೆ. ಇದರಲ್ಲಿ ಬಹಳ ಪಾರದರ್ಶಕವಾಗಿ ನಾವು ತನಿಖೆ ಮಾಡ್ತೀವಂತ. ಅಲ್ಲಲ್ಲ, ಈಗ ಮೃತ ವ್ಯಕ್ತಿಯ ಶವ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಕಳಿಸಿದ್ವಿ. ಪೋಸ್ಟ್ಮಾರ್ಟಮ್ ನಾವು ಕಳಿಸಿರೋದ್ರಿಂದ ಯಾವ ಕಾಜಿಂದ ಅವ್ರು ಡೆತ್ ಆಗಿದೆ ಅಂತ ದೇ ವಿಲ್ ಗಿವ್ ಒಪಿನಿಯನ್. ಈಗ ಇಂಜುರೀಸು, ತರಿಸಿದ ಗಾಯಗಳು ಮೇಲ್ನೋಟ ಕಾಣ್ತಾ ಇದೆ. ನಮ್ಮ ಸೋಕ ಅವರು ಚೆಕ್ ಮಾಡಿದ್ದಾರೆ. ಸೀಮ್ಸ್ ಟು ಬಿ ಎ ಡ್ರೌನಿಂಗ್ ಅಂತಲೂ ಹೇಳಿದ್ದಾರೆ. ಈಗ ಹೆಚ್ಚಿನ ಮಾಹಿತಿ ಪಡೀಲಿಕ್ಕೆ ನಾವು ಶವ ಪಂಚನಾಮೆ ಮಾಡೋದು, ತದನಂತರ ಪೋಸ್ಟ್ಮಾರ್ಟಮ್ ಮಾಡೋದು, ಸಂಪೂರ್ಣವಾಗಿ ಆ ಪೋಸ್ಟ್ಮಾರ್ಟಮ್ ಆದ ನಂತರ ನಮಗೆ ಕಾಸ್ ಆಫ್ ಡೆತ್ ಗೊತ್ತಾಗುತ್ತೆ. ಹೇಳಿ ಇಲ್ಲಿ 112 ಅವ್ರ ಕರ್ತವ್ಯ ಒಂದು ಕೇಸ್ ಅಟೆಂಡ್ ಮಾಡಿ ಮತ್ತು ಅವ್ರು ಇನ್ನೊಂದು ಪ್ರಕರಣಗಳಿಗೆ ಹೋಗ್ತಾರೆ. ಅವ್ರನ್ನ ಆ ಸ್ಪಾಟಲ್ಲಿ ಪ್ರಜ್ಞೆ ತಪ್ಪದಂಗೆ, ಯಾಕಂದರೆ ಈ ಕ್ರಿಮಿನಲ್ ಹಿನ್ನೆಲೆ ಹೇಳಿದ್ದರಿಂದ ಯಾರೂ ಹೊಡೆಯೋಕ್ಕೂ ಹೋಗಿಲ್ಲ, ಮತ್ತು ಅವನು ಇಮಿಡಿಯೇಟ್ಲಿ ಅನ್ಕಾನ್ಷಿಯಸ್ ಆಗಿ ಪ್ರಿಟೆಂಡ್ ಮಾಡಿರೋದ್ರಿಂದ ಕೂಡಲೇ ಆಂಬುಲೆನ್ಸ್ ಕಳಿಸಿದ್ದಾರೆ, 112 ಕಳಿಸಿದ್ದಾರೆ. ಅದನ್ನ ಅಲ್ಲಿಗೆ ಹಾಕಿದ್ದಾರೆ. ಆ ನರ್ಸು ಶುಶ್ರೂಷೆ ಮಾಡ್ತಾಯಿದ್ದಾನೆ. ಆ ಮೇಯ್ನ್ ರೋಡಿಗೆ ಬಂದಾಗ ಡೆಡ್ ಸ್ಲೋ ಆಗ್ತದೆ, ಅಲ್ಲಿ ದುಮ್ಕೋಡೋಗಿದ್ದಾರೆ. ನೀವು ಬೇರೆ ನಮ್ಮ ಸಿವಿಲ್ ಪೊಲೀಸರು ಇದ್ದರೆ ನೀವು ಹೇಳಿದ್ದು ಕರೆಕ್ಟ್. ಇದು ಆ ಟೈಮ್ಲಿ ಆ್ಯಕ್ಷನ್ ಮಾಡಬೇಕಾದ್ರೆ 112 ಅವರು ದೇ ಆರ್ ಡೂಯಿಂಗ್ ದೇರ್ ವರ್ಕ್. ಇನ್ನು ಪ್ರಕರಣದ ತನಿಖೆಗಾಗಿ ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದ್ದು, ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಸರಗಳ್ಳತನ ಪ್ರಕರಣ ಹಾಗೂ ತ್ಯಾಮಗೊಂಡ್ಲು ಠಾಣೆಯಲ್ಲಿ ಶವಪತ್ತೆ ಪ್ರಕರಣ ದಾಖಲಾಗಿದೆ. ಸದ್ಯ ಬ್ಯಾಟರಿ ಜಯಂತ್ ಸಾವು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದ್ದು, ಮರಣೋತ್ತರ ಪರೀಕ್ಷೆಯ ವರದಿಯ ಬಳಿಕ ಸಾವಿಗೆ ನಿಖರ ಕಾರಣ ಏನು ಎಂಬುದು ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ನೆಲಮಂಗಲ.